ಮಿತ್ರರೇ ನಮಸ್ಕಾರ. ಕನಸುಗಳು ನಮ್ಮ ಅಂತರಂಗದ ಕನ್ನಡಿ. ಅವು ನಮ್ಮ ಭಾವನೆ, ಭಯ, ಆಸೆ, ಭವಿಷ್ಯದ ಸಂಕೇತಗಳನ್ನು ವಿಭಿನ್ನ ರೀತಿಯಲ್ಲಿ ತೋರಿಸುತ್ತವೆ. ಅದರಲ್ಲೂ ತುಂಬಿದ ಕೊಡ. ಇದು ಒಂದು ವಿಶೇಷವಾದ ಕನಸು. ಇದು ಆಧ್ಯಾತ್ಮಿಕವಾಗಿ, ಸ್ವಪ್ನಶಾಸ್ತ್ರದಲ್ಲಿ ಮತ್ತು ವೈಜ್ಞಾನಿಕವಾಗಿ ಹಲವು ಅರ್ಥಗಳನ್ನು ಹೊಂದಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಆಳವಾದ ಅರ್ಥವನ್ನು ತಿಳಿಯೋಣ. ಕನ್ನಡ ಸಂಸ್ಕೃತಿಯಲ್ಲಿ ಕೊಡ ಎಂದರೆ ಸಂಗ್ರಹ, ಪೋಷಣೆ, ನಿರ್ವಹಣೆ. ಕೊಡ ತುಂಬಿರುವುದು ಎಂದರೆ ಅಧಿಕತೆ ಮತ್ತು ಪೂರ್ಣತೆ. ಕನಸಿನಲ್ಲಿ ಕೊಡ ಕಾಣುವುದು ಎಂದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಜಾಗದಲ್ಲಿ ತುಂಬಿದ ಹಾಗೆ ಅನಿಸುತ್ತಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ, ಭಾರತೀಯ ಸ್ವಪ್ನಶಾಸ್ತ್ರದ ಪ್ರಕಾರ ತುಂಬಿದ ಕೊಡ ಕನಸಿನಲ್ಲಿ ಕಾಣುವುದು ಒಂದು ಶುಭ ಸಂಕೇತ. ಇದು ನಿಮ್ಮ ಜೀವನದಲ್ಲಿ ಹಣದ ಹೆಚ್ಚಳ, ಸಂಬಂಧಗಳಲ್ಲಿ ಚೈತನ್ಯ, ಮನಸ್ಸಿನಲ್ಲಿ ಶಾಂತಿ, ಕುಟುಂಬದಲ್ಲಿ ಪ್ರಗತಿ ಎಂಬುದನ್ನು ಸೂಚಿಸಬಹುದು. ನೀರಿನಿಂದ ತುಂಬಿದ ಕೊಡ. ನೀರಿದ್ದರೆ ಅದು ಭಾವನೆಗಳ ಸಂಕೇತ. ನೀರು ಸ್ಪಷ್ಟವಾಗಿದ್ದರೆ ನಿಮ್ಮ ಮನಸ್ಸು ಶುದ್ಧ, ಭವಿಷ್ಯ ಸ್ಪಷ್ಟ. ನೀರು ಮಸುಕಾಗಿದ್ದರೆ ಗೊಂದಲ ಮತ್ತು ಅಸ್ಪಷ್ಟತೆ. ನೀರು ಉಕ್ಕಿ ಹರಿದರೆ ಭಾವನೆಗಳ ಒತ್ತಡ, ಕೆಲವೊಮ್ಮೆ ಆತುರದ ನಿರ್ಧಾರ. ಹಾಲಿನಿಂದ ತುಂಬಿದ ಕೊಡ. ಹಾಲು ಎಂದರೆ ಶುಭ, ಸಮೃದ್ಧಿ, ಕುಟುಂಬ ಸುಖ, ಆರೈಕೆ. ಹಾಲಿನಿಂದ ತುಂಬಿದ ಕೊಡ ಕಂಡರೆ ಮನೆಗೆ ಒಂದು ದೊಡ್ಡ ಶುಭ ಸಂಭವ ಬರಲಿದೆ. ಹಣ ಅಥವಾ ಬಂಗಾರದಿಂದ ತುಂಬಿದ ಕೊಡ. ಇದು ಕನಸಿನಲ್ಲಿ ಕಂಡರೆ ಹೊಸ ಆದಾಯ ಮೂಲ ಸಿಗುವುದು, ಕೆಲಸದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಲಾಭ, ಜೀವನದಲ್ಲಿ ಒಮ್ಮೆಲೆ ಬರುವ ದೊಡ್ಡ ಶುಭ ಲಕ್ಷಣವಾಗಿದೆ. ಮಣ್ಣಿನಿಂದ ತುಂಬಿದ ಕೊಡ. ಮಣ್ಣು ಎಂದರೆ ನೆಲ, ಸ್ಥಿರತೆ, ವಂಶ. ಇದರಿಂದ ಜೀವನದಲ್ಲಿ ಭೂಮಿ ಸಂಬಂಧಿ ಕೆಲಸ, ಮನೆಗಟ್ಟುವ ಯೋಜನೆ, ಕುಟುಂಬದ ಮೂಲಗಳ ಜೊತೆ ಪುನರ್ ಸಂಪರ್ಕ. ಆಹಾರ, ಅನ್ನದಿಂದ ತುಂಬಿದ ಕೊಡ. ಅನ್ನ ಎಂದರೆ ಸಮೃದ್ಧಿ, ತೃಪ್ತಿ, ಕುಟುಂಬದ ಜೋಡಣೆ. ಇದು ಮನೆಯಲ್ಲಿ ಹೊಸ ಸಂಭ್ರಮ ಅಥವಾ ಸತ್ಕಾರ ಬರುತ್ತಿದೆ ಎನ್ನುವುದರ ಸಂಕೇತವಾಗಿದೆ. ಇದು ನಿಮ್ಮ ಜೀವನದಲ್ಲಿ ಈಗ ಕೆಲವು ವಿಷಯಗಳು ಗರಿಷ್ಠ ಮಟ್ಟಕ್ಕೇರಿವೆ ಎನ್ನುವುದರ ಸೂಚನೆಯಾಗಿದೆ. ಕೆಲಸದ ಒತ್ತಡ, ಜವಾಬ್ದಾರಿ, ಭಾವನೆಗಳ ತೂಕ, ಜಾಗರೂಕತೆಯಿಂದ ಸಮತೋಲನ ಮಾಡಬೇಕೆಂದು ಸೂಚಿಸುತ್ತದೆ. ಕೊಡ ತುಂಬಿ ತುಳುಕುವುದು. ಇದರಿಂದ ತಿಳಿಯುವುದೇನೆಂದರೆ ನೀವು ತಾಳ್ಮೆಗೆ ಮೀರಿದ ಕೆಲಸಗಳನ್ನು ಹೊತ್ತಿದ್ದೀರಿ. ಮನಸ್ಸು ತುಂಬಿಕೊಂಡಿದೆ, ಬಿಟ್ಟು ಬಿಡಬೇಕಾದ ಹಳೆಯ ಭಾರಗಳು ಇವೆ. ಆಧ್ಯಾತ್ಮಿಕವಾಗಿ ಕೊಡದ ಅರ್ಥ, ನಾವು ಮೋಕ್ಷ ಮಾರ್ಗದಲ್ಲಿ ನಮ್ಮ ಮನಸ್ಸು ಮತ್ತು ಪ್ರಾಣಶಕ್ತಿಯನ್ನು ಪಾತ್ರೆ ಎಂದು ಪರಿಗಣಿಸುತ್ತೇವೆ. ತುಂಬಿದ ಕೊಡ ಎಂದರೆ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗಿದೆ, ಪುಣ್ಯಫಲ ಹೆಚ್ಚಾಗಿದೆ, ದೇವಿ ಕಟಾಕ್ಷವಿದೆ. ಕೊಡ ಮತ್ತು ಪಂಚಭೂತಗಳು. ಕೊಡದ ಘಟಕಗಳು. ಮಣ್ಣು ಎಂದರೆ ಸ್ಥಳ, ನೀರು ಎಂದರೆ ಭಾವನೆ, ಹಾಲು ಎಂದರೆ ಪೋಷಣೆ, ಅನ್ನ ಅಂದರೆ ಜೀವ, ಬೆಳ್ಳಿ ಕೊಡವೆಂದರೆ ಆಯುಷ್ಯ. ಇದರ ಪ್ರಕಾರ ಕನಸಿನ ಅರ್ಥ ಬದಲಾಗುತ್ತದೆ. ವೈಜ್ಞಾನಿಕವಾಗಿ ಕನಸುಗಳಲ್ಲಿ ಕೊಡ ಕಾಣುವುದು. ವೈಜ್ಞಾನಿಕ ಮನೋವಿಜ್ಞಾನದ ಪ್ರಕಾರ ಕೊಡ ಎಂದರೆ ಸ್ಟೋರೇಜ್ ಆಫ್ ಮೆಮೊರೀಸ್. ನೀವು ತುಂಬ ವಿಚಾರಗಳನ್ನು ಮನಸ್ಸಿನಲ್ಲಿ ಸಂಗ್ರಹಿಸುತ್ತಿದ್ದೀರಿ. ನಿಮ್ಮ ಬ್ರೇನ್ ಓವರ್ಲೋಡ್ ಆಗುತ್ತಿದೆ. ಸಬ್ ಕಾನ್ಷಿಯಸ್ ಮೈಂಡ್ ರಿಲೀಸ್ ಮಾಡುತ್ತಿದೆ. ಮನೋವಿಜ್ಞಾನದಲ್ಲಿ ಪಾತ್ರೆಗಳ ಸಿಂಬಾಲಿಸಮ್. ಪಾತ್ರೆಗಳು ಎಂದರೆ ಸೆಲ್ಫ್ ಕೆಪಾಸಿಟಿ, ಬೌಂಡ್ರೀಸ್, ಎಮೋಷನಲ್ ಸ್ಟ್ರೆಂತ್. ತುಂಬಿರುವ ಕೊಡ. ನೀವು ಬದಲಾದವರಾದರೂ ಈಗ ವಿಶ್ರಾಂತಿ ಬೇಕಿರುವ ಸೂಚನೆಯಾಗಿದೆ. ಫ್ಯೂಚರ್ ಪ್ರಿಡಿಕ್ಷನ್. ಸ್ವಪ್ನಶಾಸ್ತ್ರದಲ್ಲಿ ಇದನ್ನು ಪೂರ್ವಾನುಮಾನ ಕನಸು ಎಂದು ಕರೆಯುತ್ತಾರೆ. ಮುಂದಿನ ದಿನಗಳಲ್ಲಿ ಹಣದ ಸಂಭ್ರಮ, ಕುಟುಂಬದ ಸಕಾಲಕ್ಕೆ ಬರುವ ಶುಭ ಸುದ್ದಿಗಳು, ಹೊಸ ಒಪ್ಪಂದ ಅಥವಾ ವ್ಯವಹಾರ ಸಂಬಂಧಿತ ವಿಷಯಗಳು ಮುಂದಿನ ದಿನಗಳಲ್ಲಿ ಬರಲಿವೆ ಎಂಬ ನಂಬಿಕೆ ಇದೆ. ಕೊಡ ಖಾಲಿಯಾಗದಿರುವುದು. ಕನಸಿನಲ್ಲಿ ಕೊಡ ತುಂಬಿದಂತೆ ಇರುವುದು ನಿಮ್ಮ ಜೀವಶಕ್ತಿ ಸ್ಥಿರವಾಗಿದೆ. ನಿಮ್ಮ ಹಾರ್ಡ್ ವರ್ಕ್ ಫಲ ಕೊಡಲು ಶುರುವಾಗಿದೆ. ಕೊಡ ಒಬ್ಬರಿಂದ ನಿಮಗೆ ಕೊಡುವುದು. ಯಾರಾದರೂ ಕೊಡ ಕೊಟ್ಟರೆ ಬೆಂಬಲ, ಆಶೀರ್ವಾದ, ವಯೋವೃದ್ಧರಿಂದ ಮಾರ್ಗದರ್ಶನ. ಕೊಡ ನಿಮ್ಮಿಂದ ಇನ್ನೊಬ್ಬರಿಗೆ ಕೊಡುವುದು. ಇದರಿಂದ ವೈಜ್ಞಾನಿಕವಾಗಿ ನೀವು ಜ್ಞಾನ ಹಂಚುತ್ತಿದ್ದೀರಿ. ಆಧ್ಯಾತ್ಮಿಕವಾಗಿ ಕರ್ಮಫಲ ನೀಡಿ ಶಾಂತರಾಗುತ್ತಿರುವಿರಿ. ಹೆಚ್ಚು ತುಂಬಿದ್ದ ಕೊಡ ತುಳುಕುತ್ತಿದ್ದರೆ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು, ಬೇಡದ ಸಂಬಂಧಗಳನ್ನು ದೂರ ಮಾಡಬೇಕು, ನಿಮ್ಮ ಮನಸ್ಸಿಗೆ ಆರೈಕೆ ಕೊಡಬೇಕು. ತುಂಬಿದ ಕೊಡದ ಕನಸು ನಮ್ಮ ಜೀವನದ ಸಮೃದ್ಧಿಯ, ಒತ್ತಡದ ಶಕ್ತಿಯ ಮತ್ತು ಭವಿಷ್ಯದ ಸಂಕೇತ. ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಕನಸು ಅದಕ್ಕೆ ತಕ್ಕಂತೆ ನಿಮ್ಮನ್ನು ಎಚ್ಚರಿಸುತ್ತದೆ. ಕನಸನ್ನು ಓದಿ ಅರ್ಥಪಡಿಸಿ ಜೀವನಕ್ಕೆ ಅನ್ವಯಿಸಿದರೆ ಒಳ್ಳೆಯ ಬದಲಾವಣೆ ಖಚಿತ. ಮಿತ್ರರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ
ಧನ್ಯವಾದಗಳು ತಮಗೆಲ್ಲರಿಗೂ.